ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 53. ಇಂದಿನ ಸಂಚಿಕೆಯಲ್ಲಿ ಚಂದು ನಾನೇನು ಮಾಡಿದೆ ಎಂದು ವಿಕಾಸ್ ಕಡೆ ನೋಡಿದ್ಲು. ವಿಕಾಸ್, ಅಲ್ವೇ ಕುಳ್ಳಿ, ಟೈಮ್ ಎಷ್ಟು ಎಂದ. ಚಂದು ಅಷ್ಟೇ ಸಲೀಸಾಗಿ 12:30 ಅಂದ್ಲು. ವಿಕಾಸ್ ಒಮ್ಮೆ ಗುರಾಯಿಸುತ್ತಾ, ಒಬ್ಬನೇ ಇದ್ದೆ ತಾನೆ, ಇಷ್ಟೊತ್ತಿಗ ಬರೋದು? ಬಂದಿದ್ದೆ ಲೇಟು, ಅದರಲ್ಲಿ ನಿದ್ದೆ ಬೇರೆ ಮಾಡೋಕೆ ಹೋಗ್ತಿದ್ಯಾ. ನಾನಿಲ್ಲಿ ಬೆಳಗ್ಗೆಯಿಂದ ನಿನ್ನ ಜೊತೆ ಮಾತಾಡ್ಬೇಕಂತ ಕಾಯ್ತಿದ್ದೀನಿ ಎಂದ. ಮುಂದೆ ವಿಕಾಸ್ ಮಾತು ಕೇಳಿದ ಚಂದು, ಹೌದಾ, ಸಾರಿ, ಗೊತ್ತಾಗಿಲ್ಲ, ಏನು ಮಾತಾಡೋದಿತ್ತು? ಅದು ನಾಳೆ ಊರಿಗೆ ಹೋಗ್ತೀವಲ್ಲ, ಅದಕ್ಕೆ ಅಮ್ಮನ ಹತ್ರ ಮಾತಾಡಿ ಬಂದೆ ಎಂದಳು. ಈ ಮಾತು ಕೇಳಿದ ವಿಕಾಸ್, ಹಾ ಎಂದು ಬಾಯಿ ತೆರೆದು ಲಡ್ಡು ಬಂದು ಬಾಯಿಗೆ ಬಿದ್ದ ಎನ್ನುವ ಹಾಗೆ, ಯಪ್ಪ, ನಾನಿಲ್ಲಿ ಇವಳಿನ್ನೂ ಸ್ವಲ್ಪ ದಿನ ಇರ್ತೀನಿ ಅಂತಳೋ ಅಂದ್ಕೊಂಡಿದ್ದೆ. ಸದ್ಯ ಮೇಡಮ್ ಓಕೆ ಹೇಳಿದ್ದಾರೆ ಎಂದುಕೊಂಡ. ಅವನು ಮೇಲೆ ನಗೋದು ನೋಡಿ, ಚಂದು, ಯಾಕೆ ನಗ್ತಿದ್ದೀರಾ? ಏನು ನಮ್ಮ ಮಾತಾಡಬೇಕಿತ್ತು ಅಂದ್ಲು. ವಿಕಾಸ್, ಮತ್ತೆ ಏನಿಲ್ಲ, ಬಟ್ಟೆ ಎಲ್ಲ ಪ್ಯಾಕ್ ಆಯ್ತಾ ಎಂದ. ಚಂದು, ಮಾಡಿದ್ದೆ ಎಂದಳು. ವಿಕಾಸ್, ಓಕೆ, ಎಷ್ಟೊತ್ತಿಗೆ ಇಲ್ಲಿಂದ ಓಡೋದು? ಬೇಗ ಹೋಗೋಣ, ನನಗೆ ಒಂದು ಮೀಟಿಂಗ್ ಇದೆ ಎಂದ. ಚಂದು, ಸರಿ ಎಂದು ಮಲಗಿದ್ಲು. ವಿಕಾಸ್ ದೊಡ್ಡದೊಂದು ಉಸಿರು ಬಿಟ್ಟು, ಥ್ಯಾಂಕ್ಸ್ ಕಣೆ ಹುಡುಗಿ, ನೀನೇ ಬರ್ತಿದ್ಯಾ ಅಂದರೆ ನನ್ನ ಮೇಲೆ ಇರೋ ಕೋಪ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ವಾ ಎಂದುಕೊಂಡೆ ಮಲಗಿದ ಅದೇ ಖುಷಿನಲ್ಲೇ. ಎಂದಿನಂತೆ ಮಾರ್ನಿಂಗ್ ಬೇಗ ಎದ್ದು ಹೊರಟ್ರು. ಲಕ್ಷ್ಮಿ, ಚೇತನ್ ಇಬ್ಬರು ಮನಸ್ಸಿಲ್ಲದ ಮನಸ್ಸಲ್ಲಿ ಮನೆ ಮಗಳನ್ನ ಕಳಿಸಿಕೊಡ್ತಾರೆ. ಅವರ ದುಃಖ ನೋಡಿ ವಿಕಾಸ್, ಅಮ್ಮ ಪ್ಲೀಸ್, ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ, ಎದುರೋ ಅವಶ್ಯಕತೆ ಇಲ್ಲ, ನಗ್ನಗುತ್ತಾ ಕಳಿಸ್ಕೊಡಿ ಎಂದು ಅವ್ರಿಗೆ ಕಾಲ್ಗೆರಗಿದ. ಹಳೆಯ ಮಗಳಿಗೂ ಇಬ್ಬರಿಗೂ ಹರಿಸಿ ಕಳಿಸಿದ್ರು ಲಕ್ಷ್ಮಿ ಅವರು. ಚಂದು ಮನಸ್ಸು ಭಾರ, ಕಾರಣ ತುಂಬ ದಿನ ಮದುವೆ ಆದ್ಮೇಲೂ ಅಮ್ಮನ ಬಳಿ ಇದ್ಲು. ಇವಾಗ ಹೋಗೋಕೆ ಕಷ್ಟ ಆಗ್ತಿತ್ತು. ವಿಕಾಸ್ ಅವಳ ಮನಸ್ಸು ಅರಿತವನಾಗೆ, ಚಂದು ಎಂದ. ಚಂದು ಕಣ್ಣಿಂದ ನೀರು ಹರಿತಿತ್ತು. ವಿಕಾಸ್ ಗಾಡಿ ಸೈಡ್ಗೆ ಹಾಕಿ, ಯಾಕೆ ಅಳ್ತಿದ್ಯಾ? ಬರೋಕೆ ಇಷ್ಟ ಇಲ್ವಾ? ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತೀಯಾ ಎಂದ. ಅವಳನ್ನೇ ಬೇಸರದಲ್ಲಿ ನೋಡುತ್ತಾ. ಅದನ್ನು ನೋಡಿದ ಚಂದು ಅವನ ಕಡೆ ತಿರುಗದೆ, ಹೊಡಿ ಬೇಗ ಎಂದಳು. ಚಂದುಗೆ ಮೊದಲು ಮದುವೆ ಆದ ಹೊಸದರಲ್ಲಿ ವಿಕಾಸ್ ತಾನು ಅಳ್ತಿದ್ರು ಒಂದು ಮಾತು ಕೇಳದ ಹುಡುಗ ಇವತ್ತು ಇಷ್ಟು ಕೇರ್ ಮಾಡೋ ಹುಡುಗನನ್ನು ನೋಡಿ ಮನೆ ತುಂಬಿ ಬಂದಿತ್ತು. ವಿಕಾಸ್, ನೀರು ಕುಡಿ ಸ್ವಲ್ಪ ಎಂದು ಸ್ವಲ್ಪ ದೂರ ಡ್ರೈವ್ ಮಾಡಿದ ಹುಡುಗ ಬಾ ಎಂದು ತಿಂಡಿ ತಿನ್ನೋಕೆ ಹೋಟೆಲ್ ಬಳಿ ಕಾರ್ ನಿಲ್ಲಿಸಿ ಕೈ ಹಿಡಿದೆ ಹೋಟೆಲ್ ಒಳಗೆ ಕರ್ಕೊಂಡು ಹೋದ. ಆದರೆ ಹೋಟೆಲ್ಗೆ ಹೋದ ಚಂದು ಏನೂ ತಿನ್ನಲೇ ಇಲ್ಲ. ವಿಕಾಸ್ ಓಕೆ ಎಂದು ಪಾರ್ಸೆಲ್ ತಂದು ಕಾರ್ನಲ್ಲಿ ಕೂತ ಹುಡುಗಿ ಬಾಯಿಯ ಬಳಿ ತುತ್ತು ಹಿಡಿದ. ಚಂದು ಅವನ ಕಡೆ ನೋಡಿ, ಬೇಡ, ನೀವು ಮಾಡಿ ಎಂದಳು. ಚಂದು, ಪ್ಲೀಸ್ ತಿಂಡಿ ಮಾಡು, ಹೊಟ್ಟೆ ತೊಳಸ್ತಂತೆ ಆಗುತ್ತೆ ಎಂದು ಗದರಿದ ವಿಕಾಸ್, ತಿನ್ನು ಎಂದ. ಚಂದು ಏನು ಮಾತಾಡದೆ ಅಷ್ಟು ತಿಂಡಿ ಖಾಲಿ ಮಾಡಿ ಅವನನ್ನೇ ನೋಡುತ್ತಾ, ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ನನಗೆ ನಿಜಕ್ಕೂ ನನ್ನ ಬರ್ಡೇ ತನಕ ನನ್ನ ಪ್ರೀತಿನ ನಿಮ್ಗೆ ಹೇಳ್ದೆ ಇರೋಕ್ಕೆ ಆಗಲ್ಲ ಎಂದುಕೊಂಡಳು ಮನಸ್ಸಲ್ಲಿ. ಆದರೆ ವಿಕಾಸ್, ಹೊರಡೋಣವಾ ಎಂದ. ಹುಡುಗಿ ಹೂ ಎದ್ದು ತಲೆ ಆಡಿಸಿದ್ಲು. ಕಾರ್ ಹೊರಟ ಮೇಲೆ ನಿಧಾನಕ್ಕೆ ಒಳ್ಳೊಳ್ಳೆ ಹಾಡು ಹಾಕಿದ ಹುಡುಗ. ಇಬ್ಬರಿಗೂ ಒಳ್ಳೆ ಜಾಲಿ ಜರ್ನಿ ಆಗಿತ್ತು. ಆದರೂ ಹುಡುಗಿ ಮಾತ್ರ ಅದೇ ಚಾಳಿ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಮಲಗಿದ್ಲು ವಿಂಡೋಗೆ ಹೊರಗೆ. ವಿಕಾಸ್ ಅದನ್ನು ನೋಡಿ ಹುಡುಗಿನ ತನ್ನ ಕಡೆ ಶೋಲ್ಡರ್ ಮೇಲೆ ಎಳೆದುಕೊಂಡು ಮಲಗಿಸ್ಕೊಂಡ. ತಾನು ಮದುವೆ ಆದ ಮೊದಲನೇ ಸಲ ಹೋಗುವಾಗಲೂ ಚಂದು ಹಾಗೆ ಮಲಗಿದ್ಲು. ಆಗ ಚಂದು ಕಡೆ ತಿರುಗಿ ಕೂಡ ನೋಡಿರಲಿಲ್ಲ. ಅದನ್ನು ನೆನೆದು, ನನ್ನ ತುಂಬ ಬದಲಾಯಿಸಿದ್ಯಾ ಕಣೆಕುಳ್ಳಿ. ಆಗ ನಾನು ನಿನ್ನ ಜೊತೆ ತುಂಬ ರೂಢಾಗಿ ನಡ್ಕೊಂಡೆ, ಅದಕ್ಕೆ ತಕ್ಕನಾಗೆ ನಿನ್ನ ಪನಿಷ್ಮೆಂಟ್ ಕೊಟ್ಟೇ ಬಿಡು
ಎಂದು ಮುಗುಳ್ನಕ್ಕು ಅವಳು ಬಂದಾಗಿಂದನೂ ಇಲ್ಲಿಯವರೆಗೂ ತಾನು ನಡೆದುಕೊಂಡ ರೀತಿ ನೆನೆದು ಸಾರಿ ಫಾರ್ ಎವ್ರಿಥಿಂಗ್ ಚಂದು. ನೀನು ಇಷ್ಟು ದಿನ ನೋಡಿದ್ದ ವಿಕಾಸ್ಗೂ ಇನ್ನು ಮುಂದೆ ನೋಡೋ ವಿಕಾಸ್ಗೂ ತುಂಬ ತುಂಬ ಚೇಂಜ್ ಕಾಣ್ತೀಯ ಎಂದು ಮೈಸೂರುವರೆಗೂ ಒಬ್ಬನೇ ಮಾತಾಡ್ಕೊಂಡು ಬಂದ. ಚಂದು ಎದ್ದೇಳು ಎಂದು ಕೆನ್ನೆ ತಡೆದ. ಚಂದು ಹಾ ಎಂದು ಕಣ್ಬಿಟ್ಟ ಹುಡುಗಿ ಮುಂದೆ ನಗುತ್ತಾ ನಿಂತಿದ್ದ ದೇವಕಿ ಅವರು ಕಾಣ್ತಾರೆ. ನಗುತ್ತಾ ಕಾರ್ನಿಂದ ಇಳಿದ ಹುಡುಗಿ ದೇವಕಿ ಮುಖ ನೋಡಿ ಅಮ್ಮ ಹೇಗಿದ್ದೀರಾ ಎಂದು ಒಳ ಬರುತ್ತಿದ್ದ ಹುಡುಗಿನ ತಡೆದು ಇರಮ್ಮ ಎಂದು ಬಾಗಿಲಲ್ಲೇ ನಿಲ್ಲಿಸಿ ಬೇಗ ಬಾರೋ ಎಂದು ತಮ್ಮ ಮಗನನ್ನು ಜೊತೆ ಮಾಡಿ ನಿಲ್ಲಿಸಿ ಇಬ್ಬರಿಗೂ ಸೇರಿಸಿ ದೃಷ್ಟಿ ತೆಗೆದು ಹೇಗಿತ್ತು ಜರ್ನಿ ಎಂದರು. ಇಬ್ರು ಹಾ ಚೆನ್ನಾಗಿತ್ತು ಎಂದರು. ದೇವಿಕೆಯವರು ಚಂದು ಬಾಮ್ಮ ನಿನಗೆ ಇಷ್ಟ ಅಂತ ನಾನು ಏನೇನೋ ಮಾಡಿದ್ದೀನಿ ಎಂದು ತನ್ನ ಸೊಸೆ ಕೈ ಹಿಡಿದು ಕರ್ಕೊಂಡು ಹೋಗುತ್ತಿದ್ರು. ಅದನ್ನು ನೋಡಿದ ವಿಕಾಸ್ ಮಾಮ್ ಅವಳು ಇನ್ನೂ ಇವಾಗ ಬಂದಿದ್ದಾಳೆ, ಸ್ವಲ್ಪ ರೆಸ್ಟ್ ಮಾಡಲಿ, ಆಮೇಲೆ ಅತ್ತೆ ಸೊಸೆ ಮಾತಾಡಿವ್ರಂತೆ ಎಂದು ತಾನು ಚಂದು ಕೈ ಹಿಡಿದು ಕರ್ಕೊಂಡು ತನ್ನ ರೂಮ್ಗೆ ಹೋಗ್ತಾನೆ. ಹುಡುಗದ ಹುಡುಗಿಗೆ ಆಶ್ಚರ್ಯ ಕಾದಿತ್ತು. ಅವರಿಬ್ಬರ ಮದುವೆ ಫೋಟೋ ಮತ್ತೆ ಅವರಿಬ್ಬರು ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಜೊತೆ ನಿಂತಿದ್ದು, ಹಾಗೆ ಅವರ ಮನೆಯ ಹಬ್ಬದಲ್ಲಿ ಜೊತೆ ನಿಂತು ಫೋಟೋಸ್ ದೊಡ್ಡ ದೊಡ್ಡ ಎನ್ಲಾರ್ಜ್ ಮಾಡಿ ತಮ್ಮ ರೂಮ್ ತುಂಬ ಹಾಕಿದ್ದ ನೋಡಿ ಖುಷಿಯಾಗಿತ್ತು ಹುಡುಗಿಗೆ. ವಿಕಾಸ್ ಒಮ್ಮೆ ಅವಳ ರಿಯಾಕ್ಟ್ ಹೇಗಿರುತ್ತೆ ಅಂತ ನೋಡಬೇಕು ಎಂದುಕೊಂಡ್ರೆ ಹುಡುಗಿ ಕಣ್ಣು ಸ್ಟೋರ್ ರೂಮ್ ಕಡೆ ಹೋಗಿತ್ತು. ನೋಡಿ ನಾನು ಇಷ್ಟೊಂದು ಬದಲಾಗಿದ್ದೀನಿ ಅಂತ ತೋರಿಸಿದ್ರು ಇವಳು ಸ್ಟೋರ್ ರೂಮ್ ಕಡೆ ನೋಡು ಎಂದು ತುಸು ಉಪ್ಪು ಗಂಟಿಗೆ ಅದಕ್ಕೂ ಒಂದು ಗತಿ ಕಾಣಿಸಿದ್ದೀನಿ, ಅದೆಲ್ಲಿ ಹೋಗಿರ್ತೀಯ ನೋಡೋಣ ಕಣಕೊಳ್ಳಿ ಎಂದುಕೊಂಡ ವಿಕಾಸ್. ಚಂದು ಸೀದಾ ತಾನಿದ್ದ ಸ್ಟೋರ್ ರೂಮ್ ಕಡೆ ಹೋಗಿ ನೋಡಿದ್ಲು. ಕಾರಣ ಏನು ಗೊತ್ತಾ, ಅವಳು ತನ್ನ ಡೈರಿ ಇಲ್ಲೇ ಇದೆ ಅಂತ ನೆನಪಿಗೆ ಬಂದಿತ್ತು, ಅದಕ್ಕೆ ಅದನ್ನು ತಗೊಳಕ್ಕೆ ಹೋಗಿದ್ಲು. ಅಲ್ಲಿ ನೋಡಿದ್ರೆ ಫುಲ್ ಜಾಗನೇ ಇಲ್ಲ, ಅಲ್ಲಿದ್ದ ಅವಳ ಥಿಂಗ್ಸ್ ಯಾವುದೂ ಇಲ್ಲ. ಅದನ್ನು ನೋಡಿ ಶಾಕ್ ಆದ ಹುಡುಗಿ ನನ್ನ ಥಿಂಗ್ಸ್ ಇತ್ತಲ್ಲ ಎಂದಳು ವಿಕಾಸ್ ಕಡೆ ನೋಡಿ. ವಿಕಾಸ್ ಅದು ಇಲ್ಲಿ ವಾರ್ಡ್ರೋಬ್ನಲ್ಲಿದೆ ನೋಡು ಎಂದು ತನ್ನ ಪಾಡಿಗೆ ತಾನು ಫ್ರೆಶ್ ಆಗೋಕ್ಕೆ ಹೋಗ್ತಾನೆ. ವಿಕಾಸ್ ಫ್ರೆಶ್ ಆಗಿ ಹೊರಗೆ ಬಂದರೆ ಹುಡುಗಿ ಎಲ್ಲ ಕಡೆನೂ ತನ್ನ ಡೈರಿ ಸಿಗುತ್ತಿಲ್ಲ ಎಂದು ಹುಡುಕುತ್ತಿದ್ಲು. ಅದನ್ನು ನೋಡಿದ ವಿಕಾಸ್ ಒಮ್ಮೆ ಕಬೋರ್ಡ್ ಹತ್ರ ಬಂದು ಮೇ ಬಿ ಇದನ್ನೇ ಹುಡುಕ್ತಿದ್ದಾಳೆ ಎಂದು ಅವನ ಬಟ್ಟೆ ಇರೋ ಕಡೆಯಿಂದ ಇದನ್ನು ಹುಡುಕ್ತಿರೋದು ಎಂದ. ಡೈರಿನ ಕೈಯಲ್ಲಿ ಹಿಡಿದು ಅವನ ವಾಯ್ಸ್ ಬಂದಿದ್ದು ನೋಡಿ ಹಿಂದೆ ತಿರುಗಿ ನೋಡಿದ ಹುಡುಗಿಗೆ ವಿಕಾಸ್ ಬರೀ ಮೈನಲ್ಲಿ ಟವಲ್ ಹುಟ್ಟು ತಲೆ ಒರೆಸುತ್ತಾ ಡೈರಿ ಹಿಡಿದಿದ್ದನ್ನು ನೋಡಿ ಅವನ ಕಡೆ ನೋಡೋಕೆ ಸ್ವಲ್ಪ ಮುಜುಗರವಾಗಿ ಹಾಂ ಎಂದು ತಲೆ ಪಗ್ಸಿ ಹೇಳಿದ್ಲು. ವಿಕಾಸ್ ನಗುತ್ತಾ ಟವಲ್ನ ತನ್ನ ಮೈ ಮೇಲೆ ಹಾಕಿಕೊಂಡು ತಗೋ ಎಂದ. ಅವನ ಕೈಯಿಂದ ಆ ಡೈರಿ ತೆಗೆದುಕೊಂಡ ಹುಡುಗಿ ದೊಡ್ಡ ಕಣ್ಬಿಟ್ಟು ನೀವು ಡೈರಿ ಓದಿದ್ರಾ ಎಂದಳು. ತುಸು ಹನುಮಾನ್ದಲೆ. ವಿಕಾಸ್ ನಗುತ್ತಾ ಎಂದು ತಲೆ ಆಡಿಸುತ್ತಾ. ಆ ಮಾತು ಕೇಳಿದ ಚಂದುಗೆ ಕೋಪ ಬಂದು ನಿಮಗೆ ಕಾಮನ್ ಸೆನ್ಸ್ ಅಲ್ವಾ, ಬೇರೆಯವರ ಡೈರಿ ಓದ್ಬಾರ್ದಂತ ಎಂದು ಬೈತಿದ್ದ ಹುಡುಗಿ ನೋಡಿ ಇದೇ ಕಣೆಗುಳ್ಳಿ, ಆದರೆ ಏನು ಮಾಡಲಿ, ನನ್ನ ಹೆಂಡತಿ ನನ್ನ ಬಗ್ಗೆ ಏನು ಬರ್ತಿದ್ದಾಳೆ ಅಂತ ತಿಳ್ಕೋಬೇಕು ಅನ್ನಿಸಿತು, ಅದಕ್ಕೆ ಓದಿದೆ ಅಂದ ಕಿರಿನಗುತ್ತಾ. ಅವಳ ಡೈರಿಯ ಮೊದಲನೇ ಪುಟದಲ್ಲಿ ಹೂವಿಗಿಂತ ಮಿಗಿಲಾದ ನಗು ನಿನ್ನದು, ಚಿನ್ನಕ್ಕಿಂತ ಅಸಲಾದ ಗುಣ ನಿನ್ನದು, ಮುತ್ತಿಗಿಂತ ಮಧುರವಾದ ಮಾತು ನಿನ್ನದು, ಚಂದ್ರನಿಗಿಂತ ಸೊಗಸಾದ ರೂಪ ನಿನ್ನದು, ಇದೆಲ್ಲವನ್ನು ಪ್ರೀತಿಸುವ ಹೃದಯ ನನ್ನದು, ಈ ಹೃದಯವನ್ನು ಪ್ರೀತಿಸುವ ಕರ್ತವ್ಯ ನಿನ್ನದು, ದಯಮಾಡಿ ಮನ್ನಿಸಿ ಕೈ ಹಿಡಿಯ ಹುಡುಗಿ, ನಿನ್ನ ಕೈ ಬೆಸೆದು ಹೆಚ್ಚಿಗೆ ಜೊತೆಯಾಗಿ ಬಹುದೂರ ನಡೆಯುವ ಆಸೆ, ಒಮ್ಮೆ ನಂಬಿ ಬಾರೆ ಹುಡುಗಿ, ನನ್ನ ಹೃದಯದ ಬಡಿತ ನಿಲ್ಲುವವರೆಗೂ ನಿನ್ನ ಕೈ ಬಿಡೋ ಮಾತೇ ಇಲ್ಲ. ಐ ಲವ್ ಯು ಲಾಟ್. ಈ ವಜ್ರಮಿನ ವಿಲ್ಲನ್ ಥರ ನೋಡಿದ್ರೆ ಸ್ವಲ್ಪ ಪ್ರೀತಿಯಿಂದ ನೋಡು, ಅವನೊಳಗೆ ನಿನಗಾಗಿ ಪ್ರೀತಿ ಕೋಟೆ ಕಟ್ಟಿ ನಿನ್ನ ಬರುವಿಕೆಯ ನಿರೀಕ್ಷೆಯಲ್ಲಿ ಕಾಯ್ತಿರುವೆ, ದಯಮಾಡಿ ಬಂದು ಬಿಡೆ ಒಮ್ಮೆ.
ಮಿಸಸ್ ವಿಕಾಸ್ ಎಂದಿತ್ತು. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.